ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಚಿತ್ರ ಲಾಗ್ಸ್. ಫ್ರೆಂಡ್ಸ್, ವಿಧಾನಸೌಧಕ್ಕೆ ಹೋಗಿದ್ದು. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ವಿಧಾನಸೌಧಕ್ಕೆ ಒಂದು ದಿನ ನನ್ನ ಮಗಳಿಗೆ ನನಗೆ ರಜಾ ಇತ್ತು, ಅವಳಿಗೆ ಹಾಲಿಡೇ ಇತ್ತು. ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿ ಅವಳಿಗೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದು. ಒಂದು ವಿಧಾನಸೌಧ, ಒಂದು ವಿಕಾಸಸೌಧ ಇತ್ತು. ನನ್ನ ಮಗಳಿಗೆ ಹೇಳ್ತಾ ಇದೆ, ಇದು ನಾನು ಊರಲ್ಲಿದ್ದಾಗ ಇದನ್ನು ನೋಡಬೇಕು ಅಂದ್ಕೊಂಡಿದ್ದೆ ಸಮನ್ವಿತ ಅಂತ ನನ್ನ ಮಗಳಿಗೆ ಹೇಳ್ತಾ ಇದೆ. ಸೇಮ್ ಟು ಸೇಮ್ ಹಂಗೆ ಕಟ್ಟಿದ್ದಾರೆ ವಿಕಾಸಸೌಧನೂ. ನೀವು ಹೊಸ್ದಾಗಿ ಇದು ಮಾಡಿರೋದು. ಅಲ್ಲಿಗೆ ಹೋಗಿ ಒಂದೆರಡು ಫೋಟೋಶೂಟ್ ಮಾಡಿಕೊಂಡು ಬೆಂಗಳೂರು ತುಂಬ ಚೆನ್ನಾಗಿತ್ತು ವಿಧಾನಸೌಧ ನೋಡಿಕೊಂಡು. ನನ್ನ ಮಗಳಿಗೆ ಕಬ್ಬನ್ ಪಾರ್ಕಲ್ಲಿ ಚಿಣ್ಣರ ಉತ್ಸವ ಮತ್ತು ಬಾಲಭವನ ಇದೆಯಲ್ಲ, ಅಲ್ಲಿ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋದೋ, ಮಕ್ಕಳಿಗೋಸ್ಕರ ಆಟ ಆಡೋಕ್ಕೆ ಹೋಗಿತ್ತು. ಇದು ವಿಶ್ವೇಶ್ವರಯ್ಯ ಸರು ಮತ್ತು ಕೆಂಪೇಗೌಡ ಸರ್ ಇದ್ದರು ಅಂತ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ. ಇದು ಯಾರಮ್ಮ ಅಂತ ಕೇಳ್ತಾ ಇತ್ತು ನನ್ನ ಮಗಳು. ಸೊ ಬೆಂಗಳೂರಲ್ಲಿ ಇದೊಂದು ನೋಡೋ ಪ್ಲೇಸು ತುಂಬ ಚೆನ್ನಾಗಿದೆ. ಯಾರ್ಯಾರು ವಿಸಿಟ್ ಹಾಕಿಲ್ಲ ಅವರು ಹೋಗಿ ವಿಸಿಟ್ ಹಾಕಿ. ತುಂಬ ಚೆನ್ನಾಗಿದೆ. ನನ್ನ ಯೂಟ್ಯೂಬ್ ವಿಡಿಯೋ ಇಷ್ಟು ದಿನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ವಿಧಾನಸೌಧ ಮುಗಿಸ್ಕೊಂಡು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಒಳಗಡೆ ಹೋದ್ವಿ ಒಳಗಡೆ. ಅಲ್ಲೇನು ಟಿಕೆಟ್ ಏನು ತೊಗೊಳಂಗಿಲ್ಲ, ಫ್ರೀ ಎಂಟ್ರಿ ಇದೆ. ಒಳಗಡೆ ಹೋಗಿ ಅಲ್ಲಿ ಅದು ನೋಡೋಕ್ಕೆ ಒಂಥರ ಚೆಂದ. ಬೆಂಗಳೂರವ್ರಿಗೆ ಬ್ಯುಸಿ ಲೈಫಲ್ಲಿ ಒಂದು ದಿನ ಹೋಗಿ ಬಂದರು ಅಂತೂ ತುಂಬ ಕೂಲಾಗಿರುತ್ತೆ. ಮನೆ ಕಡೆಯೂ ಜ್ಞಾಪನ ಬರೋಲ್ಲ, ಕೆಲಸಕ್ಕೂ ಜ್ಞಾಪನ ಬರೋಲ್ಲ, ಅಷ್ಟು ಕೂಲ್ ಪ್ಲೇಸ್ ಆಗಿರುತ್ತೆ. ಅಲ್ಲಿ ಹಣ್ಣು ನೋಡ್ಬೇಕಾಯ್ತು, ಹಲಸಿನ ಹಣ್ಣು ಎಷ್ಟೊಂದು ಬಿಟ್ಟಿತ್ತು ಅಂತ, ತುಂಬ ಚೆನ್ನಾಗಿತ್ತು. ಮುಟ್ಬಾರ್ದವೆಲ್ಲ ಅಂತ ಸುಮ್ಮನೆ ಹಂಗೆ ಒಂದು ಫೋಟೋ ತಕ್ಕೊಂಡು ಅದನ್ನು ನಡ್ಕೊಂಡು ಹೋದು. ಬೇಸಿಗೆ ಕಾಲ ಅಲ್ವಾ, ಒಂದೊಂದು ಮರ ಒಣಗೋಗ್ಬಿಟ್ಟಿದ್ದೋ. ಹಾಗೆಯೇ ಅಲ್ಲೆಲ್ಲ ಒಂದು ವೀಡಿಯೋ ಮಾಡಿದೆ. ತುಂಬಾ ಬಿಸಿಲಿತ್ತು, ಬಟ್ ನೆರಳು ಇತ್ತು. ಅಲ್ಲೊಂದು ಚಿಟ್ಟೆದಿತ್ತಪ್ಪ, ಅದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಅದು ನಮ್ಮ ಕಡೆ ಹೂವನ್ನ ತುಂಬಿಟ್ಟಿಗೆ ಹಾಕ್ತಾರೆ, ಕಣಗ್ಲು ಅಂತ ಏನೋ ಹೇಳ್ತಾರೆ ಅದಕ್ಕೆ. ನನ್ನ ಮಗಳು ಇಷ್ಟು ಚೆನ್ನಾಗೈತಮ್ಮ ಇಲ್ಲೆಲ್ಲ ಅಂತ ಹೇಳ್ತಾ ಇತ್ತು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಮಗೆ ಕರ್ಕೊಂಬರೋಕ್ಕೆ ಫ್ರೀ ಇಲ್ಲ ಸಮನ್ವಿತ, ಅದಕ್ಕೆ ಕರ್ಕೊಂಬರೋಕ್ಕಾಗಲಿಲ್ಲ. ಇವತ್ತು ಫ್ರೀ ಇದ್ನಲ್ಲ, ಕರ್ಕೊಂಬಂದಿದ್ದೀನಿ ಅಂತ. ಹಾಗೆ ಇದಕ್ಕೆ ಚಿಣ್ಣರ ಉತ್ಸವ ಅಂತ ಇತ್ತು, ಅಲ್ಲಿಗೆ ಟಿಕೆಟ್ ತೊಗೊಂಡು, ಟ್ರೈನಿಗೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಹೊರಟು. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ. ಟ್ರೈನ್ ಬಂತು. ಟ್ರೈನ್ ಒಳಗೆ ಕತ್ಕೊಳ್ಳೋಕ್ಕೆ ಅಪ್ಪ ವಸ್ತಿ ಜನ ಅಲ್ಲ, ತುಂಬ ಜಾಸ್ತಿ ಜನ ಇದ್ದರು. ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು, ಹಾವುಗಳಿರ್ತವೆ ಹುಷಾರು ಅಂತ. ಹೇಗೋ ರೈಲ್ ಬತ್ತು, ರೈಲ್ಗೆ ಹತ್ಕೊಂಡು ನಾನು ವಿಸಲ್ ಹೊಡೆದಿದ್ದು ಅಂದರೂ ಒಂದು ವಿಸಲ್ ಹೊಡೆಯೋಕ್ಕೂ ಬರಲಿಲ್ಲ ನನಗೆ. ಸುಮ್ಮನೆ ಟ್ರೈ ಮಾಡೋದು. ಒಳಗಡೆ ಎಲ್ಲ ತುಂಬ ಆಟ ಆಡೋದೆಲ್ಲ ಇತ್ತು. ನಾವು ಆಟ ಆಡ್ದೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್.